ನಮಸ್ಕಾರ ವೀಕ್ಷಕರೇ, ಅಶ್ವಮಂದಿರಕ್ಕೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಶ್ರಾವಣ ಮಾಸ ವಿಶೇಷವಾಗಿ ಲಕ್ಷ್ಮೀ ದೇವಿಯನ್ನ ಪೂಜಿಸುವಂಥ, ಲಕ್ಷ್ಮೀನಾರಾಯಣರ ಆರಾಧನೆಯನ್ನ ಮಾಡಿ ಸಕಲ ಇಷ್ಟಾರ್ಥಗಳನ್ನ ಪಡೆಯುವಂಥ ಮಾಸ. ಈ ಮಾಸದಲ್ಲಿ ಅನೇಕ ಆಚರಣೆಗಳು ಜೊತೆಗೆ ವಿವಿಧವಾದಂತಹ ಹಬ್ಬಗಳನ್ನ ನಾವು ಆಚರಣೆ ಮಾಡ್ತೀವಿ. ಆದ್ರೆ ಆ ಆಚರಣೆಗಳಲ್ಲಿ ಪ್ರಮುಖವಾಗಿ ಲಕ್ಷ್ಮೀ ದೇವಿಯ ಆರಾಧನೆಯನ್ನ ಮಾಡ್ಲಿಕ್ಕೆ ನಮಗಿರುವಂತಹ ಅನೇಕ ವ್ರತಗಳಲ್ಲಿ ಒಂದು ಸಂಪತ್ ಶುಕ್ರವಾರದ ವ್ರತ. ಈ ವ್ರತವನ್ನ ಅನೇಕ ಪದ್ಧತಿಗಳಲ್ಲಿ ಸಾಕಷ್ಟು ಜನರು ಆಚರಣೆಯನ್ನ ಮಾಡ್ತಾರೆ. ಕೆಲವು ಕುಂಭದಲ್ಲಿ ಲಕ್ಷ್ಮೀ ದೇವಿಯನ್ನ ಆಹ್ವಾನ ಮಾಡಿ ಗೌರಿ ಕೂಡಿಸೋದು, ಲಕ್ಷ್ಮಿ ಕೂಡಿಸೋದು ಇತ್ಯಾದಿ ಆಚರಣೆಯನ್ನ ತೊಡಗ್ತಾರೆ. ವ್ರತ ಮಾಡುವಂತಹ ಸ್ತ್ರೀಯರು ನಸುಕಿನಲ್ಲಿಯೇ ಎದ್ದು ಎಣ್ಣೆ ಹಚ್ಚಿಕೊಂಡು ತಲೆಗೆ ಸ್ನಾನ ಮಾಡಿ ಆ ಬಳಿಕ ದೇವರ ಉಪಾಸನೆಯಲ್ಲಿ ವಿವಿಧವಾದಂತಹ ಸ್ತೋತ್ರ ಮಂತ್ರಗಳಿಂದ ಲಕ್ಷ್ಮೀ ದೇವಿಯ ಉಪಾಸನೆಯನ್ನ ಮಾಡ್ತಾರೆ. ಈ ವ್ರತವು 5 ಶುಕ್ರವಾರಗಳನ್ನ ಆಚರಣೆ ಮಾಡುವುದು ಪದ್ಧತಿಯಲ್ಲಿದೆ. 5 ಶುಕ್ರವಾರಗಳು ಕೂಡ ಲಕ್ಷ್ಮೀ ದೇವಿಯನ್ನ ಪೂಜೆ ಮಾಡ್ತಾರೆ. ಕೆಲವರು ಈ ವ್ರತದಿಂದ ಸಂಪತ್ತು ದೊರೆಯುತ್ತದೆ ಅನ್ನೋ ಕಾರಣಕ್ಕೆ ಸಂಪತ್ ಶುಕ್ರವಾರ ವ್ರತ ಅಂತ ಕರೆದ್ರೆ, ಇನ್ನು ಕೆಲವರು 5 ವಾರಗಳನ್ನ ಅಂದ್ರೆ ಶ್ರಾವಣ ಮಾಸದಲ್ಲಿ ಬರುವಂತಹ ಎಲ್ಲಾ ವಾರಗಳಲ್ಲಿಯೂ ಈ ವ್ರತವನ್ನ ಆಚರಣೆ ಮಾಡೋದ್ರಿಂದ 5 ಶುಕ್ರವಾರದ ವ್ರತ ಅಂತ ಕೂಡ ಕರೀತಾರೆ. ವೀಕ್ಷಕರೇ, ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಲಕ್ಷ್ಮೀ ದೇವಿ ಸಂಪತ್ತನ್ನ ಕರುಣಿಸುವಂತ, ಸಕಲರ ಅಭೀಷ್ಟಗಳನ್ನ ಪೂರ್ಣ ಮಾಡುವಂತಹ ಐಶ್ವರ್ಯ ದೇವತೆ. ಹಾಗಾಗಿ ಆಕೆಯನ್ನ ಪೂಜಿಸಿದರೆ ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗ್ತದೆ ಅನ್ನುವಂಥ ನಂಬಿಕೆ ಇದೆ. 5 ಶುಕ್ರವಾರಗಳ ಕಾಲ ಗೌರಿ ಪೂಜೆಯನ್ನ, ಲಕ್ಷ್ಮೀ ಪೂಜೆಯನ್ನ ಮಾಡಿದಲ್ಲಿ ನಮ್ಮ ಇಷ್ಟಾರ್ಥಗಳು ಐಶ್ವರ್ಯದಿಂದ, ಅಭಿವೃದ್ಧಿಯಿಂದ, ಹಣದ ರೂಪದಲ್ಲಿ, ಸಂಪತ್ ರೂಪದಲ್ಲಿ ನಮಗೆ ಪ್ರಾಪ್ತಿಯಾಗ್ತದೆ. ಇಡೀ ಮನೆಗೆ, ಕುಟುಂಬಕ್ಕೆ ಒಳ್ಳೆಯದಾಗ್ತದೆ ಅನ್ನುವಂಥ ನಂಬಿಕೆ ಈ ವ್ರತದಲ್ಲಿ ಅಡಗಿದೆ. ಇದರ ಹಿಂದೆ ಒಂದು ಕುತೂಹಲಕಾರಿಯಾದಂತಹ ಕಥೆಯೂ ಇದೆ. ಇದನ್ನ ಹೆಚ್ಚಾಗಿ ಹಾಡಿನ ರೂಪದಲ್ಲಿ ಸಂಪತ್ ಶುಕ್ರವಾರದ ಹಾಡು ಎಂದೇ ಪ್ರತಿ ಮನೆಯಲ್ಲೂ ಹಾಡ್ತಾರೆ. ಆದ್ರೆ ಅದರ ಹಿಂದಿರುವಂತಹ ಕಥೆಯನ್ನ ವಿವರಿಸ್ತೀನಿ ಕೇಳಿ. ಒಂದು ಊರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣನಿರ್ತಾನೆ. ಆ ಬಡ ಬ್ರಾಹ್ಮಣ ನಿತ್ಯವೂ ಕೂಡ ಜೋಳಿಗೆಯನ್ನ ಹಿಡಿದು ಮನೆಗೆ ಹೋಗಿ ಭಿಕ್ಷಾಟನೆಯನ್ನ ಮಾಡ್ತಿರ್ತಾನೆ. ಭಿಕ್ಷೆಯಲ್ಲಿ ಸಂಗ್ರಹವಾದ ಧಾನ್ಯಗಳನ್ನ ಮನೆಗೆ ತಂದು ಅದನ್ನೇ ಬೇಯಿಸಿ ಆಹಾರವಾಗಿ ತಮ್ಮ ಮನೆ ನಡೆಯುವಂತೆ ನೋಡ್ಕೊಳ್ತಿರ್ತಾನೆ. ಈ ಬ್ರಾಹ್ಮಣನಿಗೆ ಒಬ್ಬ ಹೆಂಡತಿ, 4 ಮಕ್ಕಳು, ಆಗಲೇ 4 ಸೊಸೆಯಂದಿರು ಇರ್ತಾರೆ. ಒಮ್ಮೆ ಬ್ರಾಹ್ಮಣ ಹೀಗೆ ಭಿಕ್ಷೆಗೆ ಹೋದಾಗ ಅಲ್ಲಿ ಒಬ್ಬರ ಮನೆಯಲ್ಲಿ ಬಹಳ ಸಂಭ್ರಮದಿಂದ ಒಂದು ವ್ರತಾಚರಣೆ ನಡೀತಿರುತ್ತೆ. ಬ್ರಾಹ್ಮಣ ಅಲ್ಲಿ ಹೋಗಿ ಭಿಕ್ಷೆಯನ್ನ ಯಾಚಿಸ್ತಾನೆ. ಅವನ ಜೋಳಿಗೆಗೆ ಧಾನ್ಯಗಳನ್ನ ಹಾಕ್ತಾರೆ. ಆಗ ಆತ ಪ್ರಶ್ನೆ ಮಾಡ್ತಾನೆ, ನೀವು ಯಾವ ವ್ರತವನ್ನ ಮಾಡ್ತಿದ್ದೀರಿ, ಯಾವ ಆಚರಣೆ ಇದು, ಇಷ್ಟು ವೈಭವದಿಂದ ನಡೀತಿದೆಯಲ್ಲ ಅಂತ ಪ್ರಶ್ನೆ ಮಾಡಿದಾಗ ಅವರು ಹೇಳ್ತಾರೆ, ಇದು ಸಂಪತ್ತನ್ನ ಅಭಿವೃದ್ಧಿ ಮಾಡುವಂತಹ ಸಂಪತ್ ಪ್ರದಾಯಕ ಲಕ್ಷ್ಮೀ ವ್ರತ, ಸಂಪತ್ ಶುಕ್ರವಾರ ವ್ರತ ಅಂತ ನಾವು ಆಚರಣೆಯನ್ನ ಮಾಡ್ತಿದ್ದೀವಿ. ಇಲ್ಲಿ ಗೌರಿಯನ್ನ, ಲಕ್ಷ್ಮೀ ದೇವಿಯನ್ನ ನಾವು ಪೂಜೆ ಮಾಡ್ತೀವಿ ಅಂತ ತಿಳಿಸ್ತಾರೆ. ಆಗ ಅವನು ಕೇಳ್ತಾನೆ, ನಾವು ಕೂಡ ಇದನ್ನ ಮಾಡಬಹುದಾ ಅಂತ ಕೇಳ್ತಾನೆ. ಆಗ ಅವರು, ಹೌದು, ನೀವು ಕೂಡ ಮಾಡಬಹುದು ಅಂತ ಹೇಳಿ ದಾನವಾಗಿ ಆತನಿಗೆ ಒಂದು ಪಾತ್ರೆಯನ್ನು ಸಹ ಕೊಡ್ತಾರೆ. ಆ ಪಾತ್ರೆಯನ್ನ ಪೂಜೆ ಮಾಡುವಂತೆ ತಿಳಿಸ್ತಾರೆ. ಮನೆಗೆ ಬಂದ ಬ್ರಾಹ್ಮಣ ಹೆಂಡತಿಗೆ ನಡೆದ ವಿಚಾರವನ್ನೆಲ್ಲ ತಿಳಿಸಿ, ನಾವು ಇನ್ಮೇಲೆ ಸಂಪತ್ ಶುಕ್ರವಾರದ ವ್ರತವನ್ನ ಆಚರಣೆ ಮಾಡೋಣ ಅಂತ ಹೇಳ್ತಾರೆ. ಹೆಂಡತಿಯು ಸಂತೋಷದಿಂದ ಒಪ್ಪಿಕೊಳ್ತಾಳೆ. ಈ ವ್ರತದ ನಿಯಮದಂತೆ ಪೂಜೆ ನಂತರ ಒಬ್ಬ ಯಾರಾದರೂ ಒಳ್ಳೆಯ ಮುತ್ತೈದೆಯನ್ನ ಕರೆದು ಆಕೆಗೆ ನೈವೇದ್ಯಗಳನ್ನ, ಬಗೆ ಬಗೆಯ ಅಡುಗೆಗಳನ್ನ ಅರ್ಪಿಸಿ ಹೂವೀಳ್ಯವನ್ನ ಕೊಟ್ಟು ಆಶೀರ್ವಾದ ಪಡಿಬೇಕಿರ್ತದೆ. ಹಾಗಾಗಿ ಮೊದಲನೆಯ ವಾರ ಒಬ್ಬ ಸ್ತ್ರೀಗೆ ಆಹ್ವಾನವನ್ನ ಕೊಡ್ಲಿಕ್ಕೆ ಮೊದಲನೆಯ ಸೊಸೆ ಹೋಗ್ತಾಳೆ. ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಒಬ್ಬ ಒಳ್ಳೆಯ ಮುತ್ತೈದೆ, ತುಂಬಾ ಲಕ್ಷಣವಾದಂಥ ಒಬ್ಬ ಸ್ತ್ರೀ ಬಂದು, ನೀನು ಯಾರ್ಯಾರನ್ನೂ ಯಾಕೆ ಹುಡುಕ್ತೀಯಾ, ನಿನ್ನ ಮನೆಗೆ ನಾನೇ ಬರ್ತೀನಿ ಅಂತ ಹೇಳ್ತಾಳೆ. ಆ ಮುತ್ತೈದೆಯ ಮಾತನ್ನ ಒಪ್ಪಿಕೊಂಡು ಈಕೆಯು ಮನೆಗೆ ಬರ್ತಾಳೆ. ಆದ್ರೆ ಎಷ್ಟೊತ್ ಆದ್ರೂ ಕೂಡ ಮುತ್ತೈದೆ ಮನೆಗೆ ಬರೋದೇ ಇಲ್ಲ. ಇವರು ಕಾದು ಕಾದು ಮುತ್ತೈದೆ ಬರ್ಲೇ ಇಲ್ವಲ್ಲ ಅಂತ ಹೇಳಿ ತಮ್ಮ ಪಾಡಿಗೆ ತಾವು ಊಟ ಮುಗಿಸಿ ಆ ದಿನವನ್ನ ಕಳೆದು ಬಿಡ್ತಾರೆ. ಇನ್ನು 2ನೇ ವಾರ ಬರ್ತದೆ. ಅದೇ ಮುತ್ತೈದೆ ಮತ್ತೆ ಆ ಸೊಸೆಗೆ ಸಿಗ್ತಾಳೆ. ನಾನೇ ಬರ್ತೀನಿ ಹೂವೀಳ್ಯಕ್ಕೆ ಅಂತಾಳೆ. ಆದ್ರೆ ನೀವು ಹೋದ್ಸಲ ಬಂದಿಲ್ಲ, ಮರೆತು ಬಿಟ್ರೋ ಏನೋ ಗೊತ್ತಿಲ್ಲ, ನೀವು ಬರ್ಬೇಕು ಅಂತ ಹೇಳಿದಾಗ, ಇಲ್ಲ, ನಾನು ಖಂಡಿತವಾಗಿಯೂ ಈ ಸಲ ಬರ್ತೀನಿ ಅಂತ ಆ ಲಕ್ಷಣವಾದಂತಹ ಮುತ್ತೈದೆ ಹೇಳ್ತಾಳೆ. ಆವಾಗ್ಲೂ ಬರೋದಿಲ್ಲ. 3 ವಾರವೂ ಹೀಗೆ ಕಳೆಯುತ್ತೆ. 4ನೇ ವಾರದಲ್ಲಿ ಕಿರಿಯ ಸೊಸೆ ಹೀಗೆ ಮುತ್ತೈದೆಯನ್ನ ಆಮಂತ್ರಣ ಮಾಡ್ಲಿಕ್ಕೆ ಹೋಗ್ತಾಳೆ. ಆಗ ಕೂಡ ಇದೇ ಮುತ್ತೈದೆ ದಾರಿಯಲ್ಲಿ ಬರ್ತಾಳೆ. ನಾನು ನಿಮ್ಮನೆಗೆ ಬರ್ತೀನಿ, ಯಾರ್ಯಾರನ್ನೋ ಹುಡ್ಕೊಂಡು ಯಾಕೆ ಹೋಗ್ತೀಯಾ ಅಂತ ಕೇಳ್ತಾಳೆ.
ಆದ್ರೆ ಅವಳ ಮಾತಿಗೆ ಕರುಗಿ ಈ ಸಲನಾರು ಇವರು ಬರಬಹುದು ಅನ್ನೋ ಒಂದು ಕಾರಣಕ್ಕೆ ಕುಂಕುಮವನ್ನ ಕೊಟ್ಟು ಬನ್ನಿ ಅಂತ ಹೇಳಿ ಹೋಗ್ಬಿಡ್ತಾಳೆ ಕಿರಿಯ ಸೊಸೆ. ಆವತ್ತೂ ಕೂಡ ಆ ಮುತ್ತೈದೆ ಇವರ ಮನೆಗೆ ಬರೋದೇ ಇಲ್ಲ. ಇನ್ನು ಕಡೆಯ ವಾರ ಅತ್ತೆ ಇಲ್ಲ, ಈ ಬಾರಿ ಮುತ್ತೈದೆಯನ್ನ ಆಹ್ವಾನ ಮಾಡ್ಲಿಕ್ಕೆ ನಾನೇ ಹೋಗ್ತೀನಿ ಅಂತ ಸಿದ್ಧಳಾಗ್ತಾಳೆ. ಪೂಜೆಯ ವೇಳೆಗೆ ಇನ್ನೇನು ಮುತ್ತೈದೆಯನ್ನ ಕರೆತರಬೇಕು ಅಂದಾಗ ಮುತ್ತೈದೆಯನ್ನ ಕರೆದುಕೊಂಡು ಬರ್ಲಿಕ್ಕೆ ಹೋಗ್ತಾಳೆ. ಆಗ ಈ ಮುತ್ತೈದೆ ಅಂದ್ರೆ ಇಷ್ಟು ದಿನ ಇಷ್ಟು ವಾರಗಳ ಕಾಲ ಪರೀಕ್ಷೆ ಮಾಡಿದಂತಹ ಸಾಕ್ಷಾತ್ ಲಕ್ಷ್ಮೀ ದೇವಿ ಅಂದು ಅವರ ಮನೆಗೆ ಕಾಲಿಡ್ತಾಳೆ. ಆದ್ರೆ ಅತ್ತೆ ಕರೀಲಿಕ್ಕೆ ಹೋಗುವಾಗ ಹೇಳ್ತಾಳೆ, ನೋಡಮ್ಮ, ಬಹಳ ಬಡವರು ನಾವು, ಬಡವರ ಮನೆಗೆ ಮುತ್ತೈದೆಯಾಗಿ ನೀನು ಬಂದು ನಮ್ಮ ಆತಿಥ್ಯವನ್ನ ಸ್ವೀಕರಿಸಿ ನಮಗೆ ಅನುಗ್ರಹ ಮಾಡಿದಲ್ಲಿ ನಮಗೆ ಸಂಪತ್ತು ಪ್ರಾಪ್ತಿಯಾಗ್ತದಮ್ಮ, ಅದಕ್ಕೆ ಮುತ್ತೈದೆಯಾಗಿ ನಿನ್ನನ್ನು ಆಮಂತ್ರಣ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತ ಅತ್ತೆ ಹೇಳ್ತಾಳೆ. ಆದ್ರೆ ಅವಳಿಗೆ ಯಾವ ಕಾರಣಕ್ಕೂ ಗೊತ್ತಿರೋದಿಲ್ಲ ಆಕೆ ಸಾಕ್ಷಾತ್ ಲಕ್ಷ್ಮೀ ದೇವಿ ಅಂತ. ಆದ್ರೆ ಕಡೆಯ ವಾರ ಅತ್ತೆ ಆಹ್ವಾನಿಸಿದಾಗ ಅದೇ ಮುತ್ತೈದೆ ಇವರ ಮನೆಗೆ ಕಾಲಿಡ್ತಾಳೆ. ಹೇಗೆ ಕಾಲಿಡ್ತಾಳೆ ಗೊತ್ತಾ? ಸಾಕ್ಷಾತ್ ಲಕ್ಷ್ಮಿಯ ರೂಪ ಧರಿಸಿ ಕಾಲಿಡುವಾಗ ಘಲ್ ಘಲ್ ಗೆಜ್ಜೆ ನಾದದೊಂದಿಗೆ ಲಕ್ಷ್ಮೀ ದೇವಿ ಬರ್ತಾಳೆ. ಇಡೀ ಮನೆಯ ವಾತಾವರಣವೇ ಬದಲಾಗಿ ಹೋಗ್ತದೆ. ಬಡವರ ಮನೆಯಾಗಿದ್ದಂತಹ ಆ ಮನೆ ಸಕಲ ಆಭರಣಗಳಿಂದ ಸಕಲ ಅಲಂಕಾರಗಳಿಂದ ಶೃಂಗಾರಮಯವಾಗ್ತದೆ. ಕೂತಲ್ಲಿ ನಿಂತಲ್ಲಿ ಎಲ್ಲವೂ ಕೂಡ ವೈಭವದಿಂದ ಲಕ್ಷ್ಮಿಯ ಕಳೆ ಆ ಮನೆಗೆ ತುಂಬುತ್ತದೆ. ಆ ಮುತ್ತೈದೆ, ಆ ಸಾಕ್ಷಾತ್ ಲಕ್ಷ್ಮೀ ದೇವಿ 5ನೆಯ ಶುಕ್ರವಾರ ಇವರ ಮನೆಗೆ ಆಗಮಿಸಿ ಆ ಬಡ ಬ್ರಾಹ್ಮಣನ ಬಡತನವನ್ನೆಲ್ಲ ನಿವಾರಣೆ ಮಾಡಿ ಅನುಗ್ರಹವನ್ನ ಮಾಡ್ತಾಳೆ ಸಾಕ್ಷಾತ್ ಲಕ್ಷ್ಮೀ ದೇವಿ. ಹೀಗೆ ಬಡವರ ಮನೆಗೆ ಭಾಗ್ಯನಿಧಿಯಂತೆ ಬರುವಂತಹ ಲಕ್ಷ್ಮೀ ದೇವಿಯನ್ನ ಈ ಕಥೆಯ ಮೂಲಕ ನಾವು ಹೇಗೆ 5 ಶುಕ್ರವಾರಗಳು ಸಹ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಈ ವ್ರತವನ್ನ ಆಚರಣೆ ಮಾಡೋದ್ರ ಮೂಲಕ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನೋದನ್ನ ನಮ್ಮ ಹಿರಿಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಸಂಪತ್ ಶುಕ್ರವಾರದ ಈ ವ್ರತ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಹೆಚ್ಚಿನ ಮಹತ್ವವನ್ನ ಪಡೆದುಕೊಂಡಿದೆ. ಹಾಗಾಗಿ ಅನೇಕ ಜನರು ಅನೇಕ ಮನೆಗಳಲ್ಲಿ ಲಕ್ಷ್ಮೀ ದೇವಿಯನ್ನ ವಿಶೇಷವಾಗಿ ಈ ಮಾಸದಲ್ಲಿ ಪೂಜೆ ಮಾಡಲಾಗ್ತದೆ. ಇಂಥ ಅನೇಕ ಆಚರಣೆಗಳ ಬಗ್ಗೆ, ಹಬ್ಬಗಳ ಬಗ್ಗೆ, ವ್ರತಗಳ ಬಗ್ಗೆ ಅಶ್ವಮಂದಿರದಲ್ಲಿ ನಾವು ತಿಳಿಸ್ತಾ ಬಂದಿದ್ದೇವೆ. ನಾವು ಕೂಡ ಯಥಾಶಕ್ತಿ ಯಥಾಮತಿ ಲಕ್ಷ್ಮೀನಾರಾಯಣ ದೇವರ ಅನುಗ್ರಹವನ್ನ ಪಡೆದುಕೊಳ್ಬೇಕು. ಹಾಗಾಗಿ ನಮಗೆ ಹಿರಿಯರು ಸೂಚಿಸುವಂತಹ ಅನೇಕ ವ್ರತಗಳನ್ನ ನಮ್ಮ ಮತಿಗೆ, ನಮ್ಮ ಯುತಿಗೆ ತಕ್ಕುದಾದ ಮಟ್ಟಿಗಾದ್ರೂ ನಾವು ಮಾಡಬೇಕು, ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವಮಂದಿರ.